ನಿಮ್ಮ ಉಮೇಶನ ಸಾಷ್ಟಾಂಗ ನಮಸ್ಕಾರಗಳು. ಈ ದಿವಸ ಕುಲದಲ್ಲಿ ಕೀಳು ಯಾವುದು ಒಂದು ಹಾಡುಗಳನ್ನು ನೋಡಿದ್ವಿ. ಆ ಹಾಡು ಒಂದು ಸಾಹಿತ್ಯನೇ ಹೇಳುತ್ತೆ. ಆ ಕೀಳು ಯಾವುದು ಅನ್ನೋ ಹಿನ್ನೆಲೆ ಬೇಕಾದಷ್ಟು ಕಥೆಗಳಿದೆ ಅಂತ ಎಲ್ಲ ಕಣ್ಣು ಮುಂದೆ ಬಂದುಬಿಡುತ್ತೆ. ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ನಾವು ಸ್ಪರ್ಶ ಅಸ್ಪೃಶ್ಯ ಅನ್ನೋ ಒಂದು ಈ ಜನ ಆದರೂ ನೋಡಿ ಎಷ್ಟು ವರ್ಷ ಆಯಿತು ನೋಡಿ, ಆ ಮೇಲು ಕೀಳು ಅನ್ನೋದು ಇನ್ನೂ ಹೋಗೇ ಇಲ್ಲ. ಇನ್ನು ಜಾತಿ ಜಗಳ ಇನ್ನು ಹೋಗೇ ಇಲ್ಲ. ಇನ್ನು ಯಾಕೆ ನನಗನ್ಸುತ್ತೆ ಇದೆಲ್ಲ ಯಾಕೆ ಅಂತ ಅನ್ಸುತ್ತೆ. ಒಂದು ಸತಿ ನನಗೆ ಶೂಟಿಂಗ್ ನಡೀತಿತ್ತು ರೋಡ್ ಪಕ್ಕದಲ್ಲಿ. ಅಲ್ಲಿ ಬೋರಲ್ಲಿ ಒಬ್ಬರು ಕ್ಲೀನ್ ಮಾಡ್ತಾಯಿದ್ರು, ಒಬ್ಬ ಪೌರ ವ್ಯಕ್ತಿ. ಸರಿ, ಆಮೇಲೆ ನಾನು ಹೊರಗೆ ಬಂದ ತಕ್ಷಣ ನಮಸ್ಕಾರ ಅಣ್ಣ ಅಂತ ಅಂದ್ಬಿಟ್ಟು ಕೈ ಕೊಡಕ್ಕೆ ಬಂದರು. ಸರಿ, ನಾನು ಕೈ ಕೊಡೆ ಆಗ್ತದೆ. ಎಲ್ಲ ಬಿಡಿ, ಎಲ್ಲ ಕೊಳೆ ಆಗಿದ್ದು. ನಿನ್ನ ಮನಸ್ಸು ಚೆನ್ನಾಗಿದೆಯಲ್ಲ ಬಿಡಿ, ನಿನ್ನ ಮನಸ್ಸು ಸ್ವಚ್ಛವಾಗಿದೆಯಲ್ಲ, ಕೈ ಕೊಡಕ್ಕೆ ಪರವಾಗಿಲ್ಲ ಅಂದರೆ ಅವರ ಪ್ರೀತಿ ಇದೆಯಲ್ಲ, ಅದು ಅಲ್ಲೇ ದೇವರಿದ್ದಾನೆ. ಇಲ್ಲೇನೂ ಇಲ್ಲ. ಕೈನಲ್ಲಿ ಮೈಲಿ ಇವೆಲ್ಲ ತೊಳ್ಕೊಂಡ್ರೆ ಹೊಟ್ಟೋಗುತ್ತೆ, ತಿರ್ಗಿ ಅಂಟಿಸ್ಕೊಂಡ್ರೆ ತಿರ್ಗಿ ಕೊಳೆ ಆಗುತ್ತೆ. ಆದರೆ ಮನಸ್ಸಿಗೆ ಅಂಟಿಸ್ಕೋಬಾರ್ದು ಕೊಳೆಲ್ಲ. ಆ ಮನಸ್ಸಿಗೆ ಅಂಟ್ಕೊಬಿಟ್ರೆ ಅದು ಯಾವತ್ತೂ ಹೋಗೋದಿಲ್ಲ. ಇವತ್ತು ನೀವು ನೋಡಿದ್ರಿ, ಟಿ ವಿಲಿ ನೋಡ್ತೀರಿ, ಪತ್ರಿಕೆಯಲ್ಲಿ ನೋಡ್ತೀರಿ, ಮನಸ್ಸಿಗೆ ಕೊಳೆ ಅಂಟಿಸ್ಕೊಂಡವ್ರೇ ನಾವು ಕಾಣ್ತಾ ಇದ್ದಾರೆ. ನಮಗೆ ಅವರೇ ಕಾಣ್ತಾ ಇದ್ದಾರೆ. ನಮ್ಗೆ ಅನ್ಸತ್ತೆ ಅಂದರೆ ಸ್ವಲ್ಪ ಪ್ರಪಂಚ ಜ್ಞಾನ ಇದ್ದವ್ರು, ನಾನಷ್ಟೇ ಅಲ್ಲ, ಕೆಲವ್ರಿಗೆ ಅನ್ಸುತ್ತೆ ಯಾಕೆ ಬೇಕು ಇದು ಬೇಕು, ಯಾವ ಜಾತಿಯ ಇದು. ನಾನು ಬೆಳೆದಿದ್ದು ಎಲ್ಲ ಜಾತಿಗಳಲ್ಲೂ ಬೆಳೆದಿದ್ದೀನಿ. ನಾನು ಎಲ್ಲ ಜಾತಿಗಳಲ್ಲೂ ಜೊತೆ ಬೆಳೆದಿದ್ದೀನಿ. ಮುಸಲ್ಮಾನರ ಜೊತೆ, ಮತ್ತು ಹಿಂದುಳಿದವ್ರ ಜೊತೆ, ಮುಂದುಳಿದವ್ರ ಜೊತೆ, ಹಿಂದೂ ಮುಂದೆ ಎಲ್ಲರ ಜೊತೆಯೂ ನಾನು ಬೆಳೆದಿದ್ದೀನಿ. ಎಲ್ಲರ ಮನೆಯಲ್ಲೂ ಊಟ ಮಾಡಿದ್ದೀನಿ ನಾನು. ನನಗೆ ಯಾವ ಭಾವನೆ ಇಲ್ಲ ನನಗೆ. ಯಾಕೆ ಅಂತಂದರೆ ಅನ್ನ ಯಾವ ಜಾತಿ, ನೀರು ಯಾವ ಜಾತಿ, ಪಂಚಭೂತಗಳು ಯಾವ ಜಾತಿ, ಯಾವುದೂ ಅಲ್ಲ. ಮನುಷ್ಯನು ನಾವು ಮಾಡ್ಕೊಂಡಿದ್ದಷ್ಟೇ. ಅದನ್ನು ನಮ್ಮನ್ನೇ ಹಾಳು ಮಾಡ್ತಾ ಇತ್ತು. ನಾವು ಮಾಡಿಕೊಂಡಿದ್ದು ನಮ್ಮನ್ನೇ ಒಂದು ಹಾಳು ಮಾಡ್ತಾ ಇದೆ. ಇದು ನಮ್ಮ ಜನಗಳು ಅರ್ಥ ಮಾಡ್ಕೊಬಿಟ್ರೆ ಅದೇ. ಯಾಕೆಂದರೆ ನಿಮಗೆ ಈ ಚಿತ್ರದಲ್ಲಿ ಗೊತ್ತಾಗುತ್ತೆ. ಆ ಹಾಡಿನಲ್ಲಿ ಒಂದು ಅದರಲ್ಲೂ ಭಟ್ರು ಅವ್ರನ್ನ ಸಾಹಿತ್ಯ ಎಷ್ಟು ಚೆನ್ನಾಗಿದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಹಿತ ಅವ್ರದ್ದು ಒಂದು ಕಾಂಬಿನೇಷನ್ನು ಆ ಮೊದಲಿನ ಚಿತ್ರದ ಮುಂಗಾರ ಮಳೆಯಿಂದಲೂ ಇದೆ. ಅವರು ಸಂಗೀತ ಬಿಡಿ, ಅವರು ಆ ಮ್ಯೂಸಿಕ್ ಡೈರೆಕ್ಟ್ರು ಅಪಾರ. ಇವತ್ತು ಸಹಿತ ಆ ಹಿಂದಿ ಭಾಷೆಯಲ್ಲೆಲ್ಲ ಅವರ ಮ್ಯೂಸಿಕ್ ಹೋಗ್ತಾನೆ ಇರುತ್ತೆ. ಇವರ ಸಾಹಿತ್ಯ, ಅವರ ಮ್ಯೂಸಿಕ್ಕು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಮತ್ತು ಭಟ್ರ ಜೊತೆ ನಾನು ಇದೇ ಮೊದಲನೇ ಸಲ ನಾನು ಪಾತ್ರ ಮಾಡ್ತಾ ಇರೋದು. ಅಂದರೆ ಅವರ ನಿರ್ದೇಶನದಲ್ಲಿ ಒಂದು ಚಿತ್ರದಲ್ಲಿ ಪಾತ್ರ ಮಾಡಿದೆ. ಒಂದು ಒಳ್ಳೆ ಪಾತ್ರ ಕೊಟ್ಟರು. ಸರಿ, ಅವ್ರು ನನಗೆ ಫೋನ್ ಮಾಡಿದ್ರು, ಉಮೇಶ್ ಅವರೇ, ನಮ್ಮ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಇದೆ, ಮಾಡ್ತೀರಾ? ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಏನು ಸರ್, ಕಲಾವಿದ ಅಷ್ಟೇ. ಅವ್ರು ದೊಡ್ಡವನಲ್ಲಿ ಚಿಕ್ಕವನ್ನ ಮಾಡಲೇಬೇಕದು. ಮಾಡ್ತೀವಿ ಸರ್ ನಾವು. ಯಾಕೆಂದರೆ ನಾವು ಅದು ಚಿಕ್ಕ ಪಾತ್ರ, ಈಗ ಕೆಲವರು ಇರ್ತಾರೆ ಪಾಪ, ಅವ್ರು ಅದಕ್ಕೋಸ್ಕರ ಅವ್ರು ನಾನು ಕೇಳೋದು, ನಮ್ಗೆ ಆ ಪಾತ್ರ ಮಾಡಿ ಬೇಕು, ಇದು ಬೇಕು, ಇಂಥ ಕ್ಯಾರೆಕ್ಟರ್ ಹಿಂಗಿರ್ಬೇಕು ಅಂತ ಮಾಡ್ತಾರೆ. ನಮ್ಗೇನು ಇಲ್ಲ. ನಮಗೆ ಯಾರ ಪಾತ್ರ, ನಾವು ನಿರ್ದೇಶಕರ ಕೈ ಕೂಸು, ನಾವು ಕೈ ಕೂಸು. ಅವ್ರು ಹೇಗೆ ಹೇಳ್ತಾರೋ ನಾವು ಹಾಗೆ ಕೇಳ್ತೀವಿ. ಒಂದು ಸೀನ್ ಆಗಿರ್ಬೋದು ಅಥವಾ ಒಂದು ಪೂರ್ತಿ ಪಿಕ್ಚರ್ ಇರ್ಬೋದು, ಮಾಡ್ತೀನಿ ಅಂದಿದ್ದೆ. ಅದ್ರಲ್ಲಿ ಒಳ್ಳೆ ಪಾತ್ರ ಕೊಟ್ಟರು. ಆ ಡ್ರಾಮಾ ನೋಡಿ, ನಾನು ಡ್ರಾಮಾದಿಂದಲೇ ಬಂದು ಒಂದು ಸಿನಿಮಾ ರಂಗಕ್ಕೆ ಆ ಡ್ರಾಮಾದಲ್ಲಿ ಒಳ್ಳೆ ಪಾತ್ರ ಕೊಟ್ಟರು. ನನಗೆ ಬಹಳ ಖುಷಿಯಾಯಿತು. ನನಗೆ ಈ ತಂಡದಲ್ಲಿ ಪ್ರತಿಯೊಬ್ಬರು ಸಹಿತ ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಂಡ್ರು. ನನಗೆ ಬಹಳ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ರಾಮನಾರಾಯಣಂತೂ ಅವರ ಅಂದರೆ ಅವರು ಒಂಥರ ಬೂದಿ ಮುಚ್ಚಿದ ಕಂಡ ಇದ್ದಾಗ ಅವ್ರಿಗೆ ಅನೇಕ ಪ್ರತಿಭೆ ಇದೆ, ಸಾಹಿತ್ಯದ ಪ್ರತಿಭೆ ಇದೆ, ಎಲ್ಲ ತಾಂತ್ರಿಕ ಪ್ರತಿಭೆ ಇದೆ. ಆದ್ರೆ ಅದನ್ನ ತೋರ್ಪಡಿಸ್ಕೊಳ್ಳಲ್ಲ, ಎಲ್ಲೂ ಕೂಗಾಡಲ್ಲ, ಏನೂ ಮಾಡಲ್ಲ ಅಂತ ನಗ್ತಾ ಇರ್ತಾರೆ. ನನಗೆ ಇವರ ಚಿತ್ರದಲ್ಲಿ ಇವಾಗ ಕೆಲವೊಂದು ಶಾರ್ಟ್ಸ್ಗಳೆಲ್ಲ ನೋಡಿದಾಗ, ಮತ್ತು ಇವ್ರ ಮೊದಲ ಚಿತ್ರಗಳಲ್ಲೂ ನಾನು ಪಾತ್ರ ಮಾಡಿದ್ದೀವಿ. ಆ ಚಿತ್ರಗಳನ್ನ ನೋಡಿದಾಗ ಅವರ ಚಿಂತನೆಗಳು, ಆಲೋಚನೆಗಳೆಲ್ಲ ನನಗೆ ಕಣಗಾರ್ ಪುಟ್ಟಣ್ಣನ ನೆನಪಾಗ್ತದೆ. ಕಣಗಾರ್ ಪುಟ್ಟಣ್ಣ ಒಂದು ಚಿತ್ರ ಮಾಡಿದ್ರೆ ಅದಕ್ಕೆ ಏನ್ ಬೇಕು, ಯಾವ ಶಾರ್ಟ್ಸ್ ಯಾರಿಗೂ ಗೊತ್ತಾಗಲ್ಲ. ಪುಟ್ಟಣ್ಣವ್ರು ಶಾರ್ಟ್ಸ್ ಇಟ್ಟರೆ ಹಂಗೆ ಶಾರ್ಟ್ಸ್ ಇಡ್ತಿದ್ರು. ಸ್ಕ್ರಿಪ್ಟ್ ಸಹಿತ ಇರ್ತಿರ್ಲಿಲ್ಲ. ಯಾಕಂದ್ರೆ ಹಿಂಗೆ ಆಗಬೇಕು ಸುಧಾರ ಅನ್ನೋದು.